ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಇವತ್ತಿನ ಒಂದು ರೀಡಿಂಗಲ್ಲಿ ನೋಡೋಣ, ನಿಮ್ಮ ಸಕ್ಸಸ್ಗೆ ಅಥವಾ ನಿಮ್ಮ ಲೈಫಲ್ಲಿ ನೀವೇನಾದರೂ ಅಚೀವ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ, ಸೊ ಆ ಒಂದು ಸಕ್ಸಸ್ಗೆ ಏನೆಲ್ಲ ಬ್ಲಾಕೇಜಸ್ಗಳು ಅಡ್ಡ ಬರ್ತಾ ಇದೆ, ಅಥವಾ ನಿಮಗೆ ಸಾಧನೆ ಮಾಡೋದಕ್ಕೆ ಯಾವೆಲ್ಲ ವಿಚಾರಗಳಿಂದ ಯಾವೆಲ್ಲ ಒಂದು ಪಾಯಿಂಟ್ಸ್ಗಳಿಂದ ತೊಂದರೆಗಳು ಆಗ್ತಾ ಇದೆ, ಅಥವಾ ನೀವು ನಿಮ್ಮ ಗುರಿ ಕಡೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ರೀಡಿಂಗ್. ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಮತ್ತೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ದೀರಾ, ಚಾನೆಲ್ನ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೋಡಿ, ಓಕೆನಾ. ಇವತ್ತು ನಾನು ಆಲ್ರೆಡಿ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ನ ತೆಗ್ದಿದ್ದೀನಿ. ಆಲ್ರೆಡಿ 5 ಕಾರ್ಡ್ಸ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ನೋಡೋಣ ಏನೆಲ್ಲ ಕಾರ್ಡ್ಸ್ಗಳು ಬರ್ಬೋದು ಅಂತ ಹೇಳಿ ಇವತ್ತಿನ ರೀಡಿಂಗ್ ಅಲ್ಲಿ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕಂತ ಇಂಟ್ರೆಸ್ಟ್ ಇದೆ, ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಅಷ್ಟೇ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಕ್ಲಾಸ್ ಡೀಟೇಲ್ಸು, ಪರ್ಸನಲ್ ರೀಡಿಂಗ್ಸ್ನ ನೀವು ತಗೋಬಹುದು. ಈಗ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸ್ಗಳು ಜಾಯಿನ್ ಆಗಿ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬೋದು. ಸೊ ಮೊದಲನೇ ಕಾರ್ಡು ನಮಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಓಕೆ, ಸೆಕೆಂಡ್ ಕಾರ್ಡು ನಮಗೆ 9 ಆಫ್ ಸಾರ್ಟ್ಸ್ ಬಂದಿದೆ. ಥರ್ಡ್ ಕಾರ್ಡು ನಮಗೆ ದ ವರ್ಡ್ ಬಂದಿದೆ. ಓಕೆ, ಫೋರ್ತ್ ಕಾರ್ಡು ಪೇಜ್ ಆಫ್ ಸ್ವಾರ್ಟ್ಸ್ ಬಂದಿದೆ. ಫಿಫ್ತ್ ಕಾರ್ಡು ದ ಎಂಪ್ರೆಸ್ ಬಂದಿದೆ. ಸೊ ಇಲ್ಲಿ ನನಗೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಯಾಕೆ ನಿಮಗೆ ನಿಮ್ಮ ಸಕ್ಸಸ್ ಕಡೆ ನಿಮಗೆ ಯಾಕೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಏನೋ ಒಂದು ತೊಂದರೆನ ಮಾಡ್ತಾ ಇದೆ, ಯಾಕೆ ನೀವು ಏನೋ ಮಾಡ್ಬೇಕು ಅನ್ಕೋತೀರಾ, ಸ್ಟಕ್ ಆಗಿ ಅಲ್ಲಲ್ಲೇ ಉಳ್ಕೋತಾ ಇದ್ದೀರಾ ಅನ್ನೋದು ಒಂದು ಕ್ಲಿಯರ್ ಆಗಿರೋಂಥ ಪಿಕ್ಚರು ಗೊತ್ತಾಗ್ತಾ ಇದೆ. ಮೊದಲನೇ ಕಾರ್ಡು ನಮಗೆ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಟ್ಸ್ ಲೈಕ್ ಎಮೋಷನಲಿ ತುಂಬಾನೇ ಕನೆಕ್ಟೆಡ್ ಆಗಿದ್ದೀರಾ. ಇನ್ ಕೇಸ್ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ಅಥವಾ ಏನಾದ್ರೂ ವರ್ಕ್ ಮಾಡ್ತಾ ಇದ್ರೆ, ಅಥವಾ ಏನಾದ್ರೂ ಒಂದು ಮಾಡ್ತಾ ಇದ್ರೆ, ನಿಮಗೆ ಅಲ್ಲಿ ಬೇರೆ ತರ ಏನಕ್ಕೆ ಅಚೀವ್ ಮಾಡಕ್ಕಾಗ್ತಾ ಇಲ್ಲ, ಬೇರೆಯವ್ರು ಮಾಡಿದಷ್ಟು ಅಮೌಂಟ್ನ ಯಾಕೆ ಗಳಿಸಕ್ಕಾಗ್ತಿಲ್ಲ, ಫಿನಾನ್ಷಿಯಲಿ ಯಾಕೆ ಸಕ್ಸಸ್ನ ನೀವು ಪಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಎಮೋಷನಲಿ ನೀವು ತುಂಬಾ ಕನೆಕ್ಟ್ ಆಗಿದ್ದೀರಾ. ಓಕೆ, ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂದ್ರೆ ನೀವು ಸಡನ್ ಆಗಿ ಅವರಿಗೆ ಆ ಜಾಗನ ಬಿಟ್ಕೊಟ್ಬಿಡೋದು, ಅಥವಾ ಸ್ವಲ್ಪ ತುಂಬಾನೇ ಜಾಸ್ತಿ ಲೈಕ್ ಎಮೋಷನಲಿ ಕನೆಕ್ಟ್ ಆಗಿ ಹೆಲ್ಪ್ ಮಾಡಕ್ ಹೋಗಿ ನಿಮ್ಮ ನಷ್ಟನ ಅನುಭವಿಸೋದು, ವ್ಯಾಪಾರದಲ್ಲಿ ಸಾಲ ಗೀಲಗಳನ್ನು ಕೊಡೋದು, ಯಾರಾದ್ರೂ ಬಂದು ಸ್ವಲ್ಪ ನನಗೆ ಕಷ್ಟ ಇದೆ ಅಥವಾ ನಿನ್ ಕೈಲಿ ಆಗ್ತಾನೆ ಇಲ್ಲ ಅಂದ್ರೆ ಫಸ್ಟು ನೀವು ಎಮೋಷನಲಿ ಅವ್ರಿಗೆ ಸಹಾಯ ಮಾಡ್ಬಿಡ್ತೀರಾ. ನಿಮ್ಮ ಒಂದು ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡೋಕ್ಕಿಂತ, ನಿಮಗೇನ್ ಲಾಭ ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲು ನೀವು ಅವರಿಗೆ ಸಹಾಯನ ಮಾಡ್ಬಿಡ್ತೀರಾ, ನನಗೆ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅನ್ಕೊಂಡು. ಸೊ ಇದು ಎಲ್ಲ ಒಂದ್ ಕಡೆ ನಿಮ್ಮ ಫಿನಾನ್ಸ್ನ ತುಂಬಾನೇ ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಿರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಒಂಥರ ತುಂಬಾನೇ ಜಾಸ್ತಿ ಒಂಥರ ಲೈಕ್ ನಿಮ್ಗೆ ಫಸ್ಟು ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ, ಲೈಕ್ ಸರಿ ಯಾವುದು ತಪ್ಪಾವುದು ಕೇಳಿಸ್ಕೊಳ್ತೀರಾ ಫಸ್ಟು, ಬಟ್ ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿ ಕೆಲಸ ಮಾಡೋದಕ್ಕೆ ಬರಲ್ಲ. ಸಡನ್ ಆಗಿ ಯಾರಾದ್ರೂ ಬಂದ್ಬಿಟ್ಟು ಅಯ್ಯೋ ನಾನು 4 ದಿನದಿಂದ ಊಟ ಮಾಡ್ತಿಲ್ಲ ಅಂದ್ರೆ ಮೇ ಬಿ ನೀವು ಊಟಕ್ಕೆ ಅಂತ ಇಟ್ಕೊಂಡಿರೋ ಊಟನೂ ಕೊಟ್ಬಿಡ್ತೀರಾ ಅಂತ ಅನ್ಸುತ್ತೆ. ಸೊ ಆ ಒಂದು ಎಮೋಷನಲ್ ಕನೆಕ್ಟೆಡ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಡೆಡಿಕೇಶನ್ ಇದೆ, ಹಾರ್ಡ್ ವರ್ಕಿಂಗ್ ಇದೆ. ಎಮೋಷನಲಿ ನೀವು ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಆಕ್ಷನ್ ತಗೊಳ್ಳೋದು, ಅದು ಎಲ್ಲ ಕಾಣಿಸ್ತಾ ಇದೆ. ಕೆಲವೊಂದ್ಸರಿ ನೀವು ಬೇಗನೆ ಲೈಕ್ ಅಯ್ಯೋ ಪಾಪ ಅಂತ ಮಾಡಿರೋದ್ರಿಂದ ಕೂಡ ನಿಮಗೆ ಲಾಸಸ್ಗಳು ತುಂಬಾನೇ ಜಾಸ್ತಿ ಆಗಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆನಾ. ಇನ್ನು ಫಸ್ಟ್ ಥಿಂಗ್ ಇಸ್ ಲೈಕ್ ನಿಮ್ಮ ಎಮೋಷನ್ ನಿಮ್ಮನ್ನ ಬ್ಲಾಕೇಜ್ ಮಾಡ್ತಾ ಇದೆ. ನಿಮ್ಮ ಸಕ್ಸಸ್ ಕಡೆ ಒಬ್ಬೊದ್ರ ಕಡೆ ಎಮೋಷನಲಿ ನೀವೇ ಲೈಕ್ ನಿಮ್ಮ ಸಕ್ಸಸ್ನ ಎಲ್ಲ ಒಂದ್ ಕಡೆ ಬ್ಲಾಕ್ ಮಾಡ್ಕೊತಿರೋ ತರ ಕಾಣಿಸ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡು ನಮಗೆ 9 ಆಫ್ ಸಾರ್ಟ್ಸ್ ಬಂದಿದೆ. ಲೈಕ್ 9 ಆಫ್ ಸಾರ್ಟ್ಸ್ ಏನು ಅಂದ್ರೆ ತುಂಬಾನೇ ಜಾಸ್ತಿ ಒಂಥರ ಎಲ್ಲದನ್ನು ಮಾಡ್ಬಿಡ್ತೀನಿ ಅಂತ ಹೋಗೋದು, ಅಟ್ ದ ಎಂಡ್ ಆಫ್ ದ ಡೇ ಏನೂ ಮಾಡಕ್ಕಾಗ್ದಲೆ, ಲೈಕ್ ಒಂದು ಕೆಲಸನೂ ಮಾಡಕ್ಕಾಗ್ದಲೆ ಹಿಂದೆ ಉಳ್ಕೊಳ್ಳೋ ಅಂತದ್ದು. ತಲೆಯಲ್ಲಿ ಸುಮಾರು ಪ್ಲಾನಿಂಗ್ಸ್ ಇದೆ, ಬಟ್ ಆದ್ರೆ ಮಾಡಕ್ಕೆ ಅಂತ ಹೋದಾಗ
ಒಂದನ್ನು ಕೂಡ ಮಾಡಕ್ಕೆ ಆಗ್ದೇನೆ ಹಿಂದೆ ಉಳ್ಕೋಬಹುದು. ತುಂಬಾ ಓವರ್ ಪ್ರೊಡಕ್ಟಿವ್ ಆಗಿ ಮಾಡಕ್ ಹೋಗುವಂಥದ್ದು, ತುಂಬಾನೇ ಕೆಲವೊಂದ್ಸರಿ ಸಿಟ್ಟು ನಿಮ್ಮನ್ನ ಕಂಟ್ರೋಲ್ ಮಾಡುವಂಥದ್ದು, ಅನ್ನೆಸೆಸರಿ ಟೆನ್ಷನ್, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ, ಒಂದಕ್ಕಿಂತ ಜಾಸ್ತಿ ಯೋಚನೆ ಮಾಡೋದು, ಬ್ರೈನ್ ಮೇಲೆ ತುಂಬಾನೇ ಜಾಸ್ತಿ ಸ್ಟ್ರೆಸ್ ನ ಆಗ್ತಾ ಇರುವಂತದ್ದು, ತುಂಬಾನೇ ಲೈಕ್ ಹೆಲ್ತ್ ಇಶ್ಯೂಸ್ ಗಳನ್ನ ಅನುಭವಿಸ್ತಾ ಇರೋದು, ಭಯ ಅನ್ನೋದು ತುಂಬಾ ಕಾಡ್ತಿರ್ಬೋದು. ಲೈಕ್ ಈ ಹೆಂಗ್ ಹೋಗೋದು, ಯಾವ ತರ ರೀಚ್ ಆಗೋದು, ಅಂಡ್ ಕೆಲವೊಬ್ಬರಿಗೆ ಫ್ಯೂಚರ್ ಭಯನೂ ಇರ್ಬೋದು, ಪಾವರ್ಟಿ ಭಯನೂ ಇರ್ಬೋದು. ಈ ಜಾಬ್ ಕಳ್ಕೊಂಡ್ರೆ ಏನು, ನೆಕ್ಸ್ಟ್ ಏನು, ಅಥವಾ ಈಗ ಮಾಡ್ತಿರೋ ಕೆಲಸನ ಬಿಟ್ರೆ ನೆಕ್ಸ್ಟ್ ಏನು, ನೆಕ್ಸ್ಟ್ ಹೆಂಗೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರೋದು, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರೋದು. ಸೊ ಈ ತರ ತುಂಬಾ ಅನ್ಸೆಕ್ಯೂರ್ಡ್ ಫೀಲಿಂಗ್ಸ್ಗಳು, ತುಂಬಾನೇ ಒಂಥರ ಅನ್ಸ್ಟೇಬಲ್ ಆಗಿ ಯೋಚನೆ ಮಾಡುವಂಥದ್ದು, ಅನ್ಕಂಫರ್ಟಬಲ್ ಆಗಿ ಇರುವಂಥದ್ದು, ಇದೆಲ್ಲ ನಿಮ್ಮನ್ನ ಹೆಲ್ತ್ ಇಶ್ಯೂಸ್ಗೂ ಕೂಡ ತಳ್ತಾ ಇದೆ. ಎಲ್ಲ ಒಂದ್ ಕಡೆ ಕಂಫರ್ಟಬಲ್ ಆಗಿರೋ ಲೈಫ್ ಇದ್ರೂ ಕೂಡ ಇನ್ಸೆಕ್ಯೂರಿಟಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಬೇಡ ಆಗಿರೋಂಥ ಯೋಚನೆಗಳು, ತುಂಬಾ ಓವರ್ ಪ್ರೊಡಕ್ಟಿವ್ ಆಗಿ ಮಾಡಕ್ ಹೋಗೋದು, ಏನು ಮಾಡಕ್ ಆಗದೆ ಇರುವಂತ ಎನರ್ಜಿ, ಅಂಡ್ ಆಲ್ಸೋ ಲೈಕ್ ತುಂಬಾನೇ ಜಾಸ್ತಿ ಸ್ಟ್ರೆಸ್ ನ ಹಾಕ್ಬಿಟ್ಟು ಮಾಡಕ್ಕೆ ಹೋಗುವಂಥದ್ದು. ಯಾರೋ ಮಾಡ್ತಿದ್ದಾರೆ, ಅವ್ರಿಗೆ ಅದು ಸಕ್ಸಸ್ ತಂದು ಕೊಡ್ತಿದೆ ಅಂತ ನೀವು ಮಲ್ಟಿಪಲ್ ಥಿಂಗ್ಸ್ ನ ಮಾಡೋಕೆ ಹೋಗೋದು. ಲೈಕ್ ಇದೆಲ್ಲ ಎಲ್ಲ ಒಂದ್ ಕಡೆ ನಿಮ್ಮ ಫೇಲರ್ಸ್ ಗಳಿಗೆ ಅಥವಾ ನೀವು ಹಿಂದೆ ಉಳ್ಕೊಂಡಿರೋದಕ್ಕೂ ಕೂಡ ಕಾರಣ ಆಗಿರ್ಬೋದು. ಇಲ್ಲಿ ತುಂಬಾ ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ, ಫಿನಾನ್ಷಿಯಲಿ ಇನ್ಸೆಕ್ಯೂರಿಟಿ ಇರ್ಬೋದು, ಅಥವಾ ಭಯ ಇರ್ಬೋದು, ಅಥವಾ ಲೈಕ್ ಎಲ್ಲರೂ ಹೆಸರು ಮಾಡ್ತಿದ್ದಾರೆ, ಅಥವಾ ಎಲ್ಲರೂ ಏನೋ ಒಂದ್ ಮಾಡ್ತಿದ್ದಾರೆ ಲೈಫಲ್ಲಿ, ನನ್ನ ಕೈಲಿ ಆಗ್ತಿಲ್ಲ ಅನ್ನೋದಿರ್ಬೋದು. ಸೊ ಏನೋ ಸಮಥಿಂಗ್ ಇಸ್ ಲೈಕ್ ಇಲ್ಲಿ ಕಂಟಿನ್ಯೂಸ್ ಆಗಿ ತುಂಬಾ ಚಾಲೆಂಜಿಂಗ್ ತರ ಓಡ್ತಾನೆ ಇರುತ್ತೆ, ತುಂಬಾನೇ ಜಾಸ್ತಿ ಸ್ಟ್ರೆಸ್ ನ ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಅಂಡ್ ಎಲ್ಲ ಒಂದ್ ಕಡೆ ಅದು ನಿಮ್ಮ ಒಂದು ಸಕ್ಸಸ್ಗೆ ಎಲ್ಲ ಒಂದ್ ಕಡೆ ಅದು ಕೂಡ ನಿಮ್ಗೆ ಅಡ್ಡಿ ಮಾಡ್ತಾ ಇರ್ಬೋದು. ತುಂಬಾ ಕೊರಗ್ತಾ ಇರೋ ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಿದೆ, ಅಥವಾ ನಿಮ್ಮ ನೀವು ಕಂಪೇರ್ ಮಾಡ್ಕೊಳ್ತಿರ್ಬೋದು. ಅವ್ರು ಮಾಡ್ತಿದ್ದಾರೆ, ನನ್ನ ಕೈಲಿ ಆಗ್ತಿಲ್ಲ, ಎಲ್ಲರೂ ಹೋಗ್ತಾ ಇದಾರೆ ಅಥವಾ ಎಲ್ಲರೂ ಮಾಡ್ತಾ ಇದಾರೆ, ಸೊ ನನ್ಗೇನಾಗಿದೆ, ನನ್ನಲ್ಲಿ ಏನು ಪ್ರಾಬ್ಲಮ್, ನಾನ್ ಯಾಕೆ ಅನ್ಫಿಟ್ಟು, ಈ ತರ ನಿಮ್ಗೆ ನೀವು ತುಂಬಾ ಕ್ವಶನ್ ಹಾಕೋತಾ ಇರ್ಬೋದು. ಓಕೆನಾ, ಮೊದಲನೇ ಕಡೆ ಎಮೋಷನಲಿ ನೀವು ಬೇರೆಯವ್ರಿಗೆ ಸಹಾಯ ಆಗ್ಲಿ ಅಂತ ಮಾಡ್ತಿರೋದು. ಎರಡನೇದು ನೀವು ಕಂಪೇರ್ ಮಾಡ್ಕೋತಿರ್ಬೋದು, ಅಥವಾ ಓವರ್ ಆಗಿ ಮಾಡಕ್ಕೆ ಹೋಗಿ ಎಲ್ಲ ಒಂದ್ ಕಡೆ ಫೇಲ್ ಆಗ್ತಿರೋದಿರ್ಬೋದು. ಸೊ ತುಂಬಾನೇ ಜಾಸ್ತಿ ಎನರ್ಜಿನ ಒಂದೇ ಸರಿ ಹಾಕಕ್ ಹೋಗ್ತಿರ್ಬೋದು. ಇದು ಕೂಡ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಫೇಲರ್ ಅಂದ್ರೆ ಲೈಕ್ ನೀವು ಅನ್ಕೊಂಡಿರೋದು ಮಾಡಕ್ ಆಗದಿರೋ ತರ ಮಾಡ್ತಾ ಇದೆ. ಇನ್ನು ಥರ್ಡ್ ಕಾರ್ಡು ನಮಗೆ ದ ವರ್ಡ್ ಬಂದಿದೆ. ವರ್ಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಲೈಕ್ ಇದು ಮಿಡಲ್ ಕಾರ್ಡ್ ಆಗಿದೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗಬಹುದು. ಓಕೆ, ಆಗತ್ತೆ. ವರ್ಡ್ ಇಸ್ ಎ ಕಾರ್ಮಿಕ್ ಕಾರ್ಡ್. ಅಂಡ್ ಆಲ್ಸೋ ನಿಮ್ಮ ಕರ್ಮಗಳು, ನೀವ್ ಏನ್ ಮಾಡ್ತೀರಾ ಅದೇ ನಿಮಗೆ ರಿಟರ್ನ್ ಬರುವಂತದ್ದು ಆಗುತ್ತೆ. ಅಂಡ್ ಇಟ್ಸ್ ಆಲ್ಸೋ ರೆಪ್ರೆಸೆಂಟ್ಸ್ ಲೈಕ್ ತುಂಬಾನೇ ಪಾಸಿಟಿವ್ ಕಾರ್ಡು. ಅಂಡ್ ಲೈಕ್ ನಿಮ್ಮ ಡೆಸ್ಟಿನಿಯಲ್ಲಿ ಏನಿದೆ, ಅಥವಾ ನೀವು ಎಷ್ಟು ಏನನ್ನ ಪಡ್ಕೊಂಡ್ ಬಂದಿದ್ದೀರಾ, ಅಥವಾ ನಿಮ್ಮ ವಿಕ್ಟ್ರಿ ಇರ್ಬೋದು, ಅಥವಾ ನೀವು ಏನನ್ನ ಅಚೀವ್ ಮಾಡೋದಕ್ಕೆ ಬಂದಿದ್ದೀರಾ. ಸೊ ಇದನ್ನೆಲ್ಲದನ್ನು ವರ್ಡು ರೆಪ್ರೆಸೆಂಟ್ ಮಾಡುತ್ತೆ. ಇದೊಂದು ಸ್ಯಾಟರ್ನ್ ಎನರ್ಜಿ ಇರುವಂತ ಕಾರ್ಡು. ಇದು ಶನಿ ಭಗವಾನ್ಗೆ ಕನೆಕ್ಟ್ ಆಗಿರುವಂತ ಕಾರ್ಡ್ ಆಗಿರುತ್ತೆ. ಸೊ ನಿಧಾನವಾಗಿ ಬಂದ್ರು ಕೂಡ ಬಂದೇ ಬರುತ್ತೆ ಅನ್ನೋ ಒಂದು ಎನರ್ಜಿ ತೋರಿಸ್ತಾ ಇದೆ. ಇವಾಗ ನೀವು ಪಡ್ತಿರುವಂತ ಕಷ್ಟಗಳು ಡೆಫಿನೆಟ್ಲಿ ನಿಮಗೆ ಎಲ್ಲ ಒಂದಿನ ಯಾವತ್ತೋ ಒಂದಿನ ನಿಮ್ಮ ಆಸೆಗಳು ಫುಲ್ಫಿಲ್ ಮಾಡೋ ತರ, ಲೈಕ್ ನಿಮ್ಮ ಹಾರ್ಡ್ ವರ್ಕ್ ನಿಮಗೆ ಸಕ್ಸಸ್ ನ ತಗೊಂಬಂದ್ ಕೊಡೋ ತರ, ಅದು ಕೆರಿಯರ್ ಅಲ್ಲಿ ಇರ್ಬೋದು, ಅಥವಾ ಪ್ರಾಜೆಕ್ಟ್ ಅಲ್ಲಿ ಇರ್ಬೋದು, ಅಥವಾ ಯಾವ್ದಾದ್ರು ಅಚೀವ್ಮೆಂಟ್ಸ್ ಅಲ್ಲಿ ಇರ್ಬೋದು, ಅಪ್ರಿಸಿಯೇಷನ್ ಅಲ್ಲಿ ಇರ್ಬೋದು, ನಿಮ್ಮ ನೇಮ್ ಫೇಮ್ ಎಲ್ಲದನ್ನು ಕೂಡ ತಗೊಂಬಂದು ಕೊಡುವಂತದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೀವು ಸೆಲೆಬ್ರೇಟ್ ಮಾಡ್ತೀರಾ, ಒಂದು ದೊಡ್ಡ ಹ್ಯೂಜ್ ಬ್ರೇಕ್ ನಿಮಗೆ ಸಿಗ್ಬಹುದು. ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಿದೀನಿ ಅನ್ನೋ ಸಮಾಧಾನ ಕೂಡ ಇರ್ಬೋದು. ನೀವು ಇವಾಗ ಕಲ್ತ್ಕೋತಿರೋ ಪಾಠಗಳೆಲ್ಲ ನಿಮಗೆ ನಾಲೆಡ್ಜ್ ರೂಪದಲ್ಲಿ ಅಥವಾ ಲೈಫ್ ಲೆಸನ್ ರೂಪದಲ್ಲಿ ನಿಮಗೆ ಮುಂದೊಂದು ದಿನ ಹೆಲ್ಪ್ ಆಗ್ಬೋದು. ಅಂಡ್ ರೆಡಿ ಟು ಮೂವ್, ಒಂದು ಲೆವೆಲ್ಗೆ ಹೋಗಿ ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ, ಈ ಲೆವೆಲ್ ಕಂಪ್ಲೀಟ್ ಆಯ್ತು ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಆಗುವಂತದ್ದು ನನಗೆ ಕಾಣಿಸ್ತಾ ಇದೆ. ಓಕೆ, ದ ವರ್ಡ್ ಕಾರ್ಡ್ ಅದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇರೋದು. ನಿಮಗೆ ಏನ್ ಬೇಕು ಅಂತ ಅನ್ಕೊಂಡಿದೀರಾ ಅದೆಲ್ಲ ಸಿಗುವಂತದ್ದು ಎಸ್ ಅಂತ ಹೇಳಿ ತೋರಿಸ್ತಾ ಇದೆ. ಅಂಡ್ ಬಟ್ ಇನ್ ಫ್ಯೂಚರ್ ಓಕೆ ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೋದು. ನೀವು ತುಂಬಾ ಲೈಕ್ ಪರ್ಸನಾಲಿಟಿನೂ ಅಷ್ಟೇ, ಲೈಕ್ ಯಾರಾದ್ರೂ ಅಪ್ರಿಶಿಯೇಟ್ ಮಾಡುವಂತ ಪರ್ಸನಾಲಿಟಿ ನಿಮ್ದು, ತುಂಬಾ ಹಾರ್ಡ್ ವರ್ಕ್ ಮಾಡುವಂತ ಜನ ನೀವು. ಒಂಥರ ನಿಮ್ಮ ಲೈಫ್ ಅಲ್ಲಿ ಒಂದು ಮೇಜರ್ ಮೈಲ್ ಸ್ಟೋನ್ ತರ ಈ ಒಂದು ಕಾರ್ಡು ನಿಮಗೆ ಟರ್ನಿಂಗ್ ಪಾಯಿಂಟ್ ನ ತಗೊಂಡ್ಬಂದು ಕೊಡ್ಬೋದು. ನೀವೇನೇನ್ ಬಿಲೀವ್ ಮಾಡಿದ್ರಿ, ನಂಬಿಕೆಗಳೆಲ್ಲ ಕನ್ಸು ನನ್ಸಾಗುವಂತದ್ದು, ಲೈಕ್ ನಿಮ್ಮ ಕರ್ಮ. ಅಂಡ್ ಆಲ್ಸೋ ನಿಮ್ಮ ಡೆಸ್ಟಿನಿಯಲ್ಲಿ ಏನೇನ್ ಸಿಗ್ಬೇಕು ಅಂತ ಇದೆ ಎಲ್ಲ ಸಿಗ್ಬಹುದು. ಅದು ರಿಲೇಶನ್ಶಿಪ್, ಹೆಲ್ತ್, ಫಿನಾನ್ಸ್, ನೀವೇನೇನ್ ಅನ್ಕೊಂಡಿದ್ದೀರಾ ಎಲ್ಲ. ಓಕೆನಾ, ಸೊ ಗುಡ್ ಮಾಡಿದ್ರೆ ಒಳ್ಳೇದೇ ಬರುತ್ತೆ, ಬ್ಯಾಡ್ ಮಾಡಿದ್ರೆ ಕೆಟ್ಟದ್ದೇ ಹುಡಿಕೊಂಡ್ ಬರುತ್ತೆ. ಸೊ ಅದ್ರ ಕಡೆನೂ ಕೂಡ ಸ್ವಲ್ಪ ಗಮನ ಇರ್ಲಿ. ನೀವ್ ಇವಾಗ ಏನೇನ್ ಮಾಡ್ತಿದ್ದೀರಾ ಅದು ಕೂಡ ಕೌಂಟ್ ಆಗ್ಬೋದು. ಬಿ ಅವೇರ್ ಆಫ್ ಇಟ್. ಓಕೆ, ಇನ್ನು 4ನೇ ಕಾರ್ಡು ನಮಗೆ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದ್ಬಿಟ್ಟು
ಕೆಲವೊಂದು ಗುಣಗಳು ನಿಮ್ಮಲ್ಲಿರುವಂತದ್ದು, ಕೆಲವೊಂದು ಲೈಕ್ ಏನೋ ಇಮ್ಮೆಚೂರ್ ಎನರ್ಜಿ ಇರ್ಬೋದು, ಅಥವಾ ಸಡನ್ ಆಗಿ ಏನಾದ್ರು ಹೇಳೋದು, ಸಡನ್ ಆಗಿ ಡೆಲಿವರ್ ಮಾಡೋದು ವರ್ಡ್ಸ್, ನಿಮ್ಮ ಮುಂದೆ ಇರುವಂತ ಜನಗಳು ಏನ್ ಅನ್ಕೋತಾರೆ ಅಂತ ತಿಳ್ಕೊಳ್ದಲೆ ಮಾತಾಡೋ ಅಂತವ್ರು ನೀವಾಗಿರ್ಬೋದು. ಕ್ವಿಕ್ ಆಗಿ ಲೈಕ್ ಇಮ್ಮೆಚೂರ್ ಎನರ್ಜಿ, ಪೇಜಸ್ ಆರ್ ಆಲ್ವೇಸ್ ಇಮ್ಮೆಚೂರ್ಸ್ ಅಂಡ್ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಏನ್ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗದೇ ಇರ್ಬೋದು. ಸೊ ಆ ಒಂದು ಸೆನ್ಸಿಟಿವ್ ಇಲ್ಲದೆ ಇರುವಂತದ್ದು ಎಲ್ಲ ಒಂದ್ ಕಡೆ ನಿಮ್ಗೆ ಪ್ರಾಬ್ಲಮ್ ಮಾಡ್ತಿರ್ಬೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅದರ್ ದನ್ ದಟ್ ಒಳ್ಳೆ ಲರ್ನ್ ನೀವು ಬೇಗ ಎಲ್ಲ ಕಲ್ತ್ಕೋತೀರಾ, ತುಂಬಾ ನೋಡೋಕ್ ಸುಂದರವಾಗಿದ್ದೀರಾ, ಹೆಂಗ್ ಎನರ್ಜಿ ಕಾಣಿಸ್ತಾ ಇದೆ, ತುಂಬಾ ಇನ್ಫಾರ್ಮೇಶನ್ ಇರೋವಂಥವ್ರು, ತುಂಬಾ ಹಾರ್ಡ್ ವರ್ಕ್ ಮಾಡುವಂತವ್ರು, ಅಂಡ್ ಆಲ್ಸೋ ಲೈಕ್ ಎಲ್ಲರಿಗೂ ಹೆಲ್ಪ್ ಮಾಡೋ ನೇಚರ್ ಕೂಡ ಇದೆ. ಏನಾದ್ರೂ ಆಕ್ಷನ್ ತಗೊಳ್ಬೇಕಾದ್ರೆ ಕರೆಕ್ಟ್ ಆಗಿರುವಂತ ಆಕ್ಷನ್ ತಗೊಳ್ಳಿ, ಅಲರ್ಟ್ ಆಗಿರಿ, ಆಪರ್ಚುನಿಟೀಸ್ಗೋಸ್ಕರ ಕಾಯಿರಿ, ಅಂಡ್ ಆಲ್ಸೋ ಲೈಕ್ ಏನೋ ತುಂಬಾ ಚೆನ್ನಾಗಿ ಆಕ್ಷನ್ ತಗೊಳ್ಳುವಾಗ ಒಂದ್ 4 ಜನದ ಹೆಲ್ಪ್ ತಗೊಳ್ಳಿ. ಕ್ಲಿಯರ್ ಆಗಿ ಕ್ಲಾರಿಟಿನ ತಗೊಂಡ್ಬಿಟ್ಟು ಮೇಲೆ 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 ನೋಡಿ ಮಾಡೋದಕ್ಕಿಂತ ಕ್ಲಿಯಾರಿಟಿ ತಗೊಳ್ಳಿ, ಸಜೆಷನ್ ತಗೊಂಡ್ಬಿಟ್ಟು ನಿಮ್ಮ ಕೆಲಸ, ಬಿಸ್ನೆಸ್ ಅಥವಾ ಏನೇ ಮಾಡ್ಬೇಕು ಅಂತ ಹೇಳಿದ್ರು ಅದನ್ನ ಮಾಡಿ. ಯಾರ್ದಾದ್ರು 4 ಜನದ ಸಹಾಯ ಕೂಡ ಪಡ್ಕೋಬಹುದು ನೀವು. ಇನ್ನು ನಮ್ಗೆ ಎಂಪ್ರೆಸ್ ಬಂದಿದೆ. ಎಂಪ್ರೆಸ್ ಬಂದ್ಬಿಟ್ಟು ಮೇಜರ್ ಅರ್ಕನ ಕಾರ್ಡ್. ಇಟ್ಸ್ ಎ ಬ್ಯೂಟಿಫುಲ್ ಕಾರ್ಡ್. ನೇಚರ್ಗೆ ಸಂಬಂಧಪಟ್ಟಿರುವಂತದ್ದು. ತಾಯಿ ಪಾರ್ವತಿಯ ಆರಾಧನೆ ಮಾಡಿದ್ರು ಕೂಡ ನಿಮ್ಗೆ ತುಂಬಾ ಲೈಕ್ ಏನೋ ಸಹಾಯ ಸಿಗ್ಬಹುದು. ಅಂಡ್ ಆಲ್ಸೋ ಎಲ್ಲ ಒಂದ್ ಕಡೆ ನಿಮಗೆ ನೀನ್ ಏನೇನ್ ಅನ್ಕೊಂಡಿದ್ಯಾ ಎಲ್ಲ ಆಗತ್ತೆ ಅನ್ನೋದು ಕೂಡ ಸಂದೇಶ ಸಿಗ್ತಾ ಇದೆ. ನಿಮ್ಮ ಲಕ್ಸುರಿ ಲೈಫ್ ಇರ್ಬೋದು, ಅಥವಾ ನೀವು ಲೈಕ್ ನೀವೇನೇನ್ ಅನ್ಕೊಂಡಿದ್ದೀರಾ ಲೈಫಲ್ಲಿ ಅದ್ ಬೇಕು, ಇದ್ ಬೇಕು, ಕಾರು, ಮನೆ, ಆಸ್ತಿ, ಲಕ್ಸುರಿ ಜೀವನ, ಲಕ್ಸುರಿ ಲೈಫ್ ಸ್ಟೈಲ್ ಎಲ್ಲ ನಂಗೆ ಬೇಕು ಅಂತ ನಿಮ್ಗೆ ಏನಾದ್ರು ಆಸೆ ಇತ್ತು ಅಂದ್ರೆ ಡೆಫಿನೆಟ್ಲಿ ಅದ್ ಸಿಗುವಂತದ್ದಾಗ್ಬೋದು. ನೀವು ಗ್ರೌಂಡೆಡ್ ಆಗಿರ್ಬೇಕು, ನೇಚರ್ ಲೈಕ್ ನಾವು ರೆಸ್ಪೆಕ್ಟ್ ಕೊಡೋ ಅಂತವ್ರಾಗಿರ್ಬೇಕು. ಅಂಡ್ ನಿಮ್ಮ ನೇಚರ್ ತುಂಬಾ ಮ್ಯಾಟರ್ ಆಗುತ್ತೆ. ಲೈಕ್ ನೀವೆಷ್ಟು ಗ್ರೌಂಡೆಡ್ ಆಗಿರ್ತೀರಾ ಅದು ಕೂಡ ಮ್ಯಾಟರ್ ಆಗ್ಬೋದು. ನಿಮ್ಮ ಒಂದು ಹಾರ್ಡ್ ವರ್ಕ್ ನಿಮಗೆ ಸಕ್ಸಸ್ ತಗೊಂಬಂದು ಕೊಡೋ ಅಂತದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಿಮ್ಗೆ ತಾಯಿ ಪಾರ್ವತಿ ಅವರ ಆರಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಿ ಎಂಪ್ರೆಸ್ ಬಂದ್ಬಿಟ್ಟು ಆ ಒಂದು ತಾಯಿ ಪಾರ್ವತಿ ಅವರಿಗೆ ಕನೆಕ್ಟ್ ಆಗಿರುವಂತ ಕಾರ್ಡು. ಓಕೆನಾ? ನಿಮ್ಮ ಜೀವನಕ್ಕೆ ನೀವು ಏನೇನು ಸಕ್ಸಸ್ ನ ಬೇಕು ಅಂತ ಇದ್ದೀರಾ, ಕೆಲವೊಂದ್ ಕಡೆ ಪ್ರೇಯರ್ ಇಂದ ಕೂಡ ಅದು ಲಭಿಸಬಹುದು. ನನ್ಗಂತೂ ನಿಮ್ಮ ಲಕ್ಸುರಿ ಲೈಫ್ ಇನ್ ಫ್ಯೂಚರ್ ಅಲ್ಲಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಅದು ಎಲ್ಲೋ ಒಂದ್ ಕಡೆ ತುಂಬಾ ಪಾಸಿಟಿವ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಜಸ್ಟಿಸ್ ಐ ಮೀನ್ ಲೈಕ್ ಡಿಲೇ ಆದ್ರೂ ಕೂಡ ನಿಮಗೆ ಸಿಗ್ಬೇಕಾಗಿರುವಂತ ನ್ಯಾಯ ಸಿಗತ್ತೆ. ನಿಮ್ಮ ಲೈಫ್ ಅಲ್ಲಿ ನಿಮಗೆ ಏನು ಬರ್ಲೇಬೇಕು ಅಂತ ಇದೆ ಅದು ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ಮೇ ಬಿ ಸ್ವಲ್ಪ ಹಾರ್ಡ್ ವರ್ಕಿನ ಅವಶ್ಯಕತೆ ಇದೆ ನಿಮ್ ಸೈಡ್ ಇಂದ, ಬಟ್ ಅದನ್ನ ಮಾಡ್ಕೊಂಡ್ರೆ ನೀವು ಡೆಫಿನೆಟ್ಲಿ ನಿಮ್ಗೆ ಏನ್ ಸಿಗ್ಬೇಕು ಅದು ಸಿಗತ್ತೆ. ನಿಮ್ಮ ಮನೆಯನ್ನ ಲಕ್ಸುರಿ ಮಾಡುವಂತದ್ದು ಇರ್ಬೋದು, ಕಾರ್ ಖರೀದಿ ಅಥವಾ ಆಸ್ತಿ ಪಾಸ್ತಿ ಖರೀದಿ ಮಾಡ್ಕೊಳ್ಳುವಂತದ್ದು ಇರ್ಬೋದು, ನೀವು ನಿಮ್ಮನ್ನ ಲವ್ ಮಾಡುವಂತದ್ದು, ಸೆಲ್ಫ್ ಲವ್ ಮಾಡ್ಕೊಳ್ಳುವಂತದ್ದು, ನೇಚರ್ ಜೊತೆ ಸ್ಪೆಂಡ್ ಮಾಡುವಂತದ್ದು, ಟೈಮ್ ನ ಸ್ವಲ್ಪ ಕಂಫರ್ಟಬಲ್ ಆಗಿರುವಂತ ಲೈಫ್ ಅಂಡ್ ಹೀಲಿಂಗ್ ಎನರ್ಜಿ ಅಂಡ್ ನಿಮ್ಮ ಗ್ರೋತ್, ಅಬಂಡೆನ್ಸ್, ಪ್ರಾಸ್ಪರಿಟಿ ಎಲ್ಲದನ್ನು ತೋರಿಸ್ತಾ ಇದೆ ಎಂಪ್ರೆಸ್. ಅಂಡ್ ಆಲ್ಸೋ ಇಟ್ಸ್ ಲೈಕ್ ನಿಮ್ಮ ಐಡಿಯಾಸ್ ಗಳನ್ನ ನೀವು ತುಂಬಾ ಫೈನ್ ಆಗಿ ಲೈಕ್ ಕ್ರಿಯೇಟಿವ್ ಆಗಿ ಅದನ್ನೆಲ್ಲ ತಗೊಂಬರೋದು ಅದು ಕೂಡ ಕಾಣಿಸ್ತಾ ಇದೆ ಲೈಫಿಗೆ. ತುಂಬಾನೇ ಒಳ್ಳೆ ಕಾರ್ಡ್ ಇದು. ಓಕೆ, ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ದಯವಿಟ್ಟು ಕ್ಲೈಮ್ ಮಾಡ್ಕೊಳ್ಳಿ. ಕ್ಲೈಮ್ ಮಾಡ್ಕೊಂಡು ಕಾಮೆಂಟ್ಸ್ ಅಲ್ಲಿ ಬರೆಯೋದನ್ನ ಮರಿಬೇಡಿ. ಇದು ಲೈಕ್ ಹಾರ್ವೆಸ್ಟ್ ಇರ್ಬೋದು, ಗಾಡೆಸಸ್ ಪಾರ್ವತಿ ಅಮ್ಮನವರು, ಇಟ್ಸ್ ಲೈಕ್ ನೇಚರ್ಗೆ ಸಂಬಂಧಪಟ್ಟಿರುವಂತ ಒಂದು ಕಾರ್ಡ್. ಓಕೆ, ನೀವೆಷ್ಟು ಗ್ರೌಂಡೆಡ್ ಆಗಿರ್ತೀರ ಅಷ್ಟು ನಿಮ್ಗೆ ಒಳ್ಳೇದಾಗುವಂಥದ್ದು, ನೀವು ಹಾರ್ಡ್ ವರ್ಕಿಗೆ ಪ್ರತಿಫಲ ಸಿಗುವಂಥದ್ದು ಎಲ್ಲದೂ ಆಗುತ್ತೆ. ಪ್ರೇಯರ್ಸ್ ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಹೆಲ್ಪ್ ಮಾಡುವಂಥದ್ದು ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಚಕ್ರಗಳ ಕ್ಲಾಸ್ ಬೇಕು ಅಂದ್ರೆ ಅಲ್ಲಿಗೂ ಕೂಡ ನೀವು ಜಾಯಿನ್ ಆಗ್ಬೋದು. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ ಫಸ್ಟ್. ಓಕೆನಾ? ಹೀಲ್ ಮಾಡ್ಕೊಳ್ಳಿ, ನರಿಶ್ ಮಾಡ್ಕೊಳ್ಳಿ. ಸೆಲ್ಫ್ ಲವ್ ಇಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ನಿಮ್ಮ ಒಂದು ಸಕ್ಸಸ್ಗೆ ಏನ್ ಬ್ಲಾಕೇಜ್ ಬರ್ತಾ ಇದೆ ಅಂತ ಹೇಳಿ ನಾನು ರೀಡಿಂಗ್ ಮಾಡಿದೀನಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ರೇಖೆ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಂಟ್ರೆಸ್ಟ್ ಇದೆ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಇನ್ನು ಪರ್ಸನಲ್ ರೀಡಿಂಗ್ಗೂ ಕೂಡ ನೀವು ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ಟ್ರೇಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.